ಒಂದು ಮಹತ್ವದ ಅಂಶ ಗಮನಿಸಬೇಕು. RSS ತನ್ನ ಅಂಗ ಸಂಘಟನೆಗಳ ಮೂಲಕ ನೋಂದಣಿ ಮಾಡಿಕೊಂಡಿದೆ. ಉದಾಹರಣೆಗೆ ರಾಷ್ಟ್ರ ಸೇವಿಕ ಸಮಿತಿ, ವಿದ್ಯಾಭಾರತಿ ಮುಂತಾದ ಸಂಸ್ಥೆಗಳು ನೋಂದಾಯಿತ ಸಂಸ್ಥೆಗಳಾಗಿವೆ, ಕಾರ್ಯನಿರ್ವಹಿಸುತ್ತವೆ. ಇದು ಕಾನೂನು ಜಾಣ್ಮೆಯ ರಚನೆ. ಹಲವಾರು ಜನ ಆರ್ಟಿಕಲ್ 19 ಮಾತನಾಡುತ್ತಾರೆ, ಆದರೆ ಅದರ ಸಂಪೂರ್ಣ ಒಳ ಅರ್ಥ ತಿಳಿಯದೆ ಮಾತನಾಡುತ್ತಾರೆ. 19(c) ಪ್ರಕಾರ ಭಾರತದ ಪ್ರತಿಯೊಬ್ಬ ನಾಗರಿಕನಿಗೂ ಟು ಫ್ರಮ್ ಅಸೋಸಿಯೇಷನ್ ಫಾರ್ ಯೂನಿಯನ್ ಎಂಬ ಮೂಲಭೂತ ಹಕ್ಕಿದೆ. ಈ ಹಕ್ಕು ಸಂಪೂರ್ಣ ಅಲ್ಲ. ಆರ್ಟಿಕಲ್ 19(4) ಅಡಿಯಲ್ಲಿ ರಾಜ್ಯ ಸರ್ಕಾರ ಅಥವಾ ಕೇಂದ್ರ ಸರ್ಕಾರ ಸೂಕ್ತ ನಿರ್ಬಂಧಗಳನ್ನು ಹೇರಬಹುದು. ಒಂದು ಸಂಘಟನೆ ಭಾರತದ ಸಾರ್ವಭೌಮತೆ ಅಥವಾ ಸಮಗ್ರತೆಗೆ ಧಕ್ಕೆ ತರುತ್ತಿದ್ದಾಗ, ಸಾರ್ವಜನಿಕ ಸುವ್ಯವಸ್ಥೆಗೆ ಅಪಾಯ ಉಂಟು ಮಾಡುತ್ತಿದ್ದಾಗ, ನೈತಿಕತೆ ಅಥವಾ ರಾಜ್ಯದ ಹಿತಾಸಕ್ತಿಗೆ ವಿರೋಧವಾಗಿ ಕಾರ್ಯನಿರ್ವಹಿಸುತ್ತಿದ್ದಾಗ, ಈ ಮೂರು ಷರತ್ತುಗಳ ಹೊರತಾಗಿ ಯಾವುದೇ ಸಂಘಟನೆಯನ್ನು ನಿಷೇಧಿಸಲು ಸಂವಿಧಾನದಲ್ಲಿ ಅನುಮತಿ ಇರುವುದಿಲ್ಲ. ಕೇವಲ ರಾಜಕೀಯ ಭಿನ್ನಾಭಿಪ್ರಾಯ ನಿಷೇಧಕ್ಕೆ ಆಧಾರ ಆಗಲಾರದು. ಅದು ಸಂವಿಧಾನದ ಸ್ಪಷ್ಟ ನಿಲುವು. ಒಂದು ಸಂಘಟನೆ ಲಕ್ಷಾಂತರ ಸ್ವಯಂ ಸೇವಕರನ್ನು ಒಂದು ಸೂತ್ರದಲ್ಲಿ ಕಟ್ಟಿಕೊಂಡಿದೆ ಎಂದರೆ ಆ ಸಂಘಟನಾ ರಚನೆ ಅದ್ಭುತವಾಗಿರಬೇಕು. ಇದನ್ನು ನಾವು ಒಪ್ಪಿಕೊಳ್ಳಲೇಬೇಕು. RSS ನ ತಳಮಟ್ಟದ ಘಟಕ, ಶಾಖೆ ಪ್ರತಿ ಊರಲ್ಲಿದೆ. ಒಂದು ಶಾಖೆ ಇರುತ್ತದೆ. ದಿನ ಬೆಳಿಗ್ಗೆ ಅಥವಾ ಸಂಜೆ 1 ಗಂಟೆ ಸ್ವಯಂ ಸೇವಕರು ಸೇರುತ್ತಾರೆ. ವ್ಯಾಯಾಮ, ಗೇಲ್, ಗೀತಾ ಮತ್ತು ಬೌದ್ಧಿಕ ಚರ್ಚೆ ಇವುಗಳ ಶಾಖೆಯ ದೈನಂದಿನ ಚಟುವಟಿಕೆಗಳು. RSS ನ ಅತ್ಯುತ್ತಮ ನಾಯಕ ಇವರು ಚುನಾಯಿತರಲ್ಲ, ಆಂತರಿಕ ಸಮ್ಮತಿಯಿಂದ ಮೂಲಕ ನಿಯಮಗೊಳ್ಳುತ್ತಾರೆ. ಇದು ಡಾಕ್ಟರ್ ಮೋಹನ್ ಭಗತ್ಕರ್ ಅವರು ಕೂಡ ಸಹ ಸಂಘಟಕರಾಗಿದ್ದಾರೆ. RSS ನ ಕಾರ್ಯನಿರ್ವಾಹಕ ಮುಖ್ಯಸ್ಥ ಪ್ರತಿನಿತ್ಯದ ಆಡಳಿತ ನೋಡಿಕೊಳ್ಳುತ್ತಾರೆ. ನ ಅತ್ಯಂತ ವಿಶಿಷ್ಟ ವ್ಯವಸ್ಥೆ. ಪ್ರಚಾರಕರು ವಿವಾಹ ಮಾಡಿಕೊಳ್ಳದೆ, ವೃತ್ತಿ ಮಾಡದೆ, ಸಂಘಕ್ಕಾಗಿ ಪೂರ್ಣ ಜೀವನ ಮೀಸಲಿಟ್ಟ ಕಾರ್ಯಕರ್ತರು. ನರೇಂದ್ರ ಮೋದಿ, ಅಟಲ್ ಬಿಹಾರಿ ವಾಜಪೇಯಿ ಇವರು ಒಂದು ಕಾಲದಲ್ಲಿ RSS ಪ್ರಚಾರಕರಾಗಿದ್ದರು. ವರ್ಷಕ್ಕೊಮ್ಮೆ ವಿಜಯದಶಮಿಯ ದಿನ ಸ್ವಯಂ ಸೇವಕರು ತಮ್ಮ ಗುರುದಕ್ಷಿಣೆ ನೀಡುತ್ತಾರೆ. ಇದು ಕಡ್ಡಾಯ ಅಲ್ಲ, ಸ್ವಯಂ ಪ್ರೇರಿತವಾಗಿ ನೀಡುತ್ತಾರೆ. ಸ್ವಯಂ ಪ್ರೇರಿತವಾಗಿ ಠೇಣಿಗೆ ಸಂಘದ ಉದ್ದೇಶದಲ್ಲಿ ನಂಬಿಕೆ ಇರುವ ಉದ್ಯಮಿಗಳು, ವ್ಯಾಪಾರಿಗಳು ಮತ್ತು ವ್ಯಕ್ತಿಗಳು ಠೇಣಿಗೆ ನೀಡುತ್ತಾರೆ. ವಿಶ್ವ ಭಾರತಿ ಸೇವಾ ಸಮಿತಿ ಮುಂತಾದ ನೋಂದಾಯಿತ ಸಂಸ್ಥೆಗಳು ತಮ್ಮ ಚಟುವಟಿಕೆಗಳಿಗಾಗಿ ಪ್ರತ್ಯೇಕ ಹಣವನ್ನು ಸಂಗ್ರಹಿಸುತ್ತಾರೆ. 68,000ಕ್ಕೂ ಹೆಚ್ಚು ಶಾಖೆಗಳನ್ನು ಸಾವಿರಾರು ಪ್ರಚಾರಕರು ನಡೆಸಲು ಗುರುದಕ್ಷಿಣೆ ಮಾತ್ರ ಸಾಧ್ಯವೇ ಎಂಬ ಪ್ರಶ್ನೆಗೆ ಇದ್ದೇ ಇರುತ್ತದೆ. ಸಂಘ ತನ್ನ ಹಣಕಾಸಿನ ವಿಷಯದಲ್ಲಿ ಪಾರದರ್ಶಕತೆ ತೋರಿಸಬೇಕೆಂಬ ಬೇಡಿಕೆಯೂ ಕೂಡ ಇದೆ. ಈ ಪ್ರಶ್ನೆ ಉಳಿದಿದೆ ಮತ್ತು ಪ್ರಜಾಪ್ರಭುತ್ವ ಇಂತಹ ಪ್ರಶ್ನೆಗಳು ಕೇಳುವ ಜನರಿಗಿದೆ. RSS ವ್ಯಾಪ್ತಿ ಒಂದು ಮಹಾಸಾಗರ. RSS ಜಗತ್ತಿನ ಅತಿ ದೊಡ್ಡ ಸ್ವಯಂ ಸೇವಕ ಸಂಘಟನೆ ಎಂದು ಹೇಳಲಾಗುತ್ತದೆ. ಈ ಅಂಕಿ ಅಂಶಗಳು ನೋಡಿ. ಸಂಖ್ಯೆ 60 ಲಕ್ಷದಿಂದ 1 ಕೋಟಿವರೆಗೆ ಇರಬಹುದು ಎಂದು ವಿವಿಧ ಅಂದಾಜುಗಳು ಹೇಳಲಾಗುತ್ತೆ. ಭಾರತದ ಪ್ರತಿ ರಾಜ್ಯದಲ್ಲಿ, ಪ್ರತಿ ಜಿಲ್ಲೆಯಲ್ಲಿ RSS ಇದೆ. ಅಮೆರಿಕ, ಬ್ರಿಟನ್, ಆಸ್ಟ್ರೇಲಿಯಾ ಮುಂತಾದ ದೇಶಗಳಲ್ಲೂ RSS ಪ್ರಭಾವವಿದೆ. ಇಷ್ಟು ದೊಡ್ಡ ಜಾಲ ಸ್ವಾಭಾವಿಕವಾಗಿ ರಾಜಕೀಯ ಮತ್ತು ಸಾಮಾಜಿಕ ಜಗತ್ತಿನ ಮೇಲೆ ಅಪಾರ ಪ್ರಭಾವ ಬೀರುತ್ತದೆ ಎಂದು ಬೆಂಬಲಿಗರು ಕೆಲವರಿಗೆ ಆತಂಕ. 1951ರಲ್ಲಿ ಶ್ಯಾಮ್ ಪ್ರಸಾದ್ ಮುಖರ್ಜಿ ಅವರು ಭಾರತೀಯ ಜನ ಸಂಘ ಸ್ಥಾಪಿಸಿದರು. RSS ಪ್ರಚಾರಕರು ಈ ಸಂಘದ ಬೆಂಬಲಿಗೆ ನಿಂತರು. 1977ರಲ್ಲಿ ಜನತಾ ಪಾರ್ಟಿ ವಿಭಜನೆ ನಂತರ 1980ರಲ್ಲಿ ಬಿಜೆಪಿ ಸ್ಥಾಪನೆಯಾಯಿತು. ದೃಷ್ಟಿಯಲ್ಲಿ RSS ಮತ್ತು ಬಿಜೆಪಿ ಎರಡು ಪ್ರತ್ಯೇಕ ಸಂಸ್ಥೆಗಳು. ಬಿಜೆಪಿ ಒಂದು ನೋಂದಾಯಿತ ರಾಜಕೀಯ ಪಕ್ಷ, RSS ಒಂದು ಸಾಂಸ್ಕೃತಿಕ ಸಂಘಟನೆ ಎಂದು ಹೇಳಲಾಗುತ್ತದೆ. ಕಾಗದದ ಮೇಲೆ ಇವೆರಡರ ನಡುವೆ ಯಾವುದೇ ಅಧಿಕೃತ ಸಂಬಂಧ ಇಲ್ಲ. RSS ಒಂದು ಸಾಂಸ್ಕೃತಿಕ ಸಂಘಟನೆ. ಅದರ ಸ್ವಯಂ ಸೇವಕರು ವ್ಯಕ್ತಿಗತವಾಗಿ ಬಿಜೆಪಿಯನ್ನು ಬೆಂಬಲಿಸುತ್ತಾರೆ. ಚುನಾವಣಾ ತಂತ್ರ ಫಲಿಸುತ್ತಿದೆ. ರಾಜ್ಯ ಮತ್ತು ಕೇಂದ್ರ ಸರ್ಕಾರಗಳ ನೀತಿ ಆಧಾರದ ಮೇಲೆ RSS ಪ್ರಭಾವವಿದೆ. ಇದು ಚುನಾಯಿತ ಸರ್ಕಾರದ ಮೇಲೆ ಅಚುನಾಯಿತ ಸಂಘಟನೆಗಳ ನಿಯಂತ್ರಣ ಎಂದು ಕೆಲವರು ಹೇಳುತ್ತಾರೆ. ಸಮೂಹವನ್ನು ಸಂಘ ಪರಿವಾರ ಎಂದು ಕರೆಯುತ್ತಾರೆ. ಇದರಲ್ಲಿ ಬಿಜೆಪಿ ಕೂಡ ಭಾಗ ಎಂದು ಹೇಳುತ್ತಾರೆ ಮತ್ತು RSS ಮತ್ತು ಬಿಜೆಪಿ ಪ್ರತ್ಯೇಕ ಬೆಂಬಲಿಗರು ಒತ್ತಿ ಹೇಳುತ್ತಾರೆ. ಸಂಘ ಪರಿವಾರದ ವ್ಯಾಪ್ತಿ. RSS ಒಂದು ಮರ, ಅದರ ಕೊಂಬೆಗಳು ಅನೇಕಗಳಿವೆ. RSS ಒಂದು ಮೂಲ ಮರ, ಅದರ ಕೊಂಬೆಗಳು ಭಾರತದ ಜೀವನದ ಪ್ರತಿ ಕ್ಷೇತ್ರದಲ್ಲೂ ಹಬ್ಬಿವೆ. ಅಖಿಲ ಭಾರತ ವಿದ್ಯಾರ್ಥಿ ಪರಿಷತ್ ಭಾರತದ ಅತಿ ದೊಡ್ಡ ವಿದ್ಯಾರ್ಥಿ ಸಂಘಟನೆ. ದೇಶದ ಬಹಳಷ್ಟು ವಿಶ್ವವಿದ್ಯಾಲಯಗಳಲ್ಲಿ ಇದರ ಪ್ರಭಾವವಿದೆ.
BMS ಭಾರತೀಯ ಮಜದೂರ ಸಂಘ ದೇಶದ ಅತಿ ದೊಡ್ಡ ಕಾರ್ಮಿಕ ಸಂಘಟನೆ ಎಂದು ಹೇಳಲಾಗುತ್ತದೆ. VHP ವಿಶ್ವ ಹಿಂದೂ ಪರಿಷತ್ ಹಿಂದೂ ಧಾರ್ಮಿಕ ಮತ್ತು ಸಾಂಸ್ಕೃತಿಕ ಚಟುವಟಿಕೆಗಳ ನೇತೃತ್ವ ವಹಿಸುತ್ತದೆ. ಸೇವಾ ಭಾರತಿ ಸೇವಾ ಕಾರ್ಯಗಳಿಗಾಗಿ ವಿಶೇಷ ಸಂಸ್ಥೆ. ವಿದ್ಯಾ ಭಾರತಿ ಸಾವಿರಾರು ಶಾಖೆಗಳನ್ನು ನಡೆಸುತ್ತದೆ. ಬಜರಂಗ ದಳ ಹಿಂದೂ ಯುವ ಜನ ಸಂಘಟನೆ ಇದರ ಕೆಲ ಚಟುವಟಿಕೆಗಳು ವಿವಾದಕ್ಕೆ ಕಾರಣವಾಗಿದೆ. ಈ ಎಲ್ಲಾ ಸಂಘಟನೆಗಳು ಒಟ್ಟಾಗಿ ಸಂಘ ಪರಿವಾರ ಒಂದು ಸಂಘಟನೆ ಇಷ್ಟು ವ್ಯಾಪಕ ಜಾಲ ಹೊಂದಿದ್ದರೆ ಅದು ಸಮಾಜದ ಮೇಲೆ ಪ್ರಭಾವ ಬೀರುತ್ತದೆ ಎಂದು ಬೆಂಬಲಿಗರಿಗೆ ಶಕ್ತಿ ಕೆಲವರಿಗೆ ಅಪಾಯ. 2018ರಲ್ಲಿ ಸಂಚಾಲಕ ಮೋಹನ್ ಭಗತ್ ಅವರು ಭಾರತದ ಪ್ರತಿಯೊಬ್ಬ ನಾಗರಿಕನು ಹಿಂದೂ ಎಂದು ಹೇಳಿದರು. ಇದರ ಅರ್ಥ ಧರ್ಮ ಅಲ್ಲ, ಭಾರತೀಯ ನಾಗರಿಕತೆ ಎಂದು ಬೆಂಬಲಿಗರು ಹೇಳುತ್ತಾರೆ. RSS ಶಾಖೆಗಳಲ್ಲಿ ಮುಸ್ಲಿಮರು ಮತ್ತು ಕ್ರೈಸ್ತರು ಭಾಗವಹಿಸುವ ಉದಾಹರಣೆಗಳು ಇವೆ ಎಂದು ಬೆಂಬಲಿಗರು ಹೇಳುತ್ತಾರೆ. ಅದೇ ಸಮಯದಲ್ಲಿ RSS ಮೂಲಭೂತವಾಗಿ ಹಿಂದೂ ಸಾಮಾಜಿಕ ಸಂಘಟನೆ ಎಂದು ಹೇಳಲಾಗುತ್ತದೆ. ಭಾರತ ಒಂದು ಬಹುಧರ್ಮ ದೇಶ ಎಂದು ಹೇಳಲಾಗುತ್ತದೆ. ಭಾರತ ಒಂದು ಸೆಕ್ಯುಲರ್ ರಿಪಬ್ಲಿಕ್, ಒಂದು ಧರ್ಮ ಆಧಾರಿತ ಸಂಘಟನೆ. ರಾಜಕೀಯ ವ್ಯವಸ್ಥೆ ಮೇಲೆ ಪ್ರಭಾವ ಬೀರುವುದು ಸಂವಿಧಾನಿಕ ಉದ್ದೇಶಕ್ಕೆ ವಿರೋಧ ಎಂದು ಕೆಲವರು ಹೇಳುತ್ತಾರೆ. RSS ಸಿದ್ಧಾಂತ ಮತ್ತು ಅದರ ಕೆಲ ಅಂಗ ಸಂಘಟನೆಗಳ ಚಟುವಟಿಕೆಗಳು ಮುಸ್ಲಿಮರು ಮತ್ತು ಕ್ರೈಸ್ತರಲ್ಲಿ ಅಭದ್ರತೆ ಭಾವ ಉಂಟು ಮಾಡುತ್ತದೆ ಎಂದು ಅನೇಕರು ಸಮೀಕ್ಷೆಗಳು ತೋರಿಸುತ್ತವೆ. RSS ಶಾಖೆಗಳಲ್ಲಿ ಮಹಿಳೆಯರು ಸೇರ್ಪಡೆ ಇರಲಿಲ್ಲ. ಪ್ರತ್ಯೇಕ ರಾಷ್ಟ್ರ ಸೇವಿಕ ಸಂಘ ಸಂಸ್ಥೆ ಮೂಲಕ ಮಹಿಳೆಯರು ಸಂಘಟನೆ ನಡೆಸುತ್ತದೆ ಎಂದು ಲಿಂಗ ಸಮಾನತೆ ಸಿದ್ಧಾಂತ ದೃಷ್ಟಿಯಿಂದ ಟೀಕೆಗೊಳಗಾಗುತ್ತದೆ. ಗಾಂಧೀಜಿ ಹತ್ಯೆ ನಂತರ RSS ಮೇಲೆ ನಿಷೇಧ ಹೇರಲಾಯಿತು. ಹಂತಕ ನಾಥೂರಾಮ್ ಗೂಡ್ಸೆ RSS ಸದಸ್ಯನಾಗಿದೆ ಎಂಬ ಆರೋಪ ಇದೆ. RSS ಈ ಆರೋಪ ತಳ್ಳಿ ಹಾಕಿದೆ. 1962 ಭಾರತ ಚೀನಾ ಯುದ್ಧ ಮತ್ತು 1960 ಭಾರತ ಮತ್ತು ಪಾಕಿಸ್ತಾನ ಯುದ್ಧದ ಸಂದರ್ಭದಲ್ಲಿ RSS ಸ್ವಯಂ ಸೇವಕರು ದೆಹಲಿಯ ಸಂಚಾರ ನಿರ್ವಹಣೆ ಮತ್ತು ಸಹಾಯ ಕಾರ್ಯದಲ್ಲಿ ಸೇವೆ ಸಲ್ಲಿಸಿದರು. ಆ ಕಾಲದಲ್ಲಿ ಪ್ರಧಾನ ಮಂತ್ರಿ ಜವಾಹರ್ಲಾಲ್ ನೆಹರು RSS ಗಣರಾಜ್ಯೋತ್ಸವ ಪರೇಡ್ಗೆ ಆಹ್ವಾನ ನೀಡಿದರು. 2001ರ ಗುಜರಾತ್ ಭೂಕಂಪ, 2004ರ ಸುನಾಮಿ, 2013ರ ಉತ್ತರಾಖಂಡ್ ಪ್ರವಾಹ ಮುಂತಾದ ವಿಪತ್ತುಗಳ ಸಂದರ್ಭದಲ್ಲಿ RSS ಸ್ವಯಂ ಸೇವಕ ತ್ವರಿತ ಮತ್ತು ದಕ್ಷ ಪರಿಹಾರ ಕಾರ್ಯ ಅಂತಾರಾಷ್ಟ್ರೀಯ ಮಾಧ್ಯಮಗಳ ಗಮನ ಸೆಳೆದಿದೆ. ವಿದ್ಯಾಭಾರತಿ ಮೂಲಕ ದೇಶಾದ್ಯಂತ 12,000ಕ್ಕೂ ಹೆಚ್ಚು ಶಾಲೆಗಳಲ್ಲಿ ಲಕ್ಷಾಂತರ ಮಕ್ಕಳಿಗೆ ಶಿಕ್ಷಣ ನೀಡುತ್ತಿದ್ದಾರೆ. ಸೇವಾ ಭಾರತಿ ಮೂಲಕ ಆದಿವಾಸಿ ಮತ್ತು ಹಿಂದುಳಿದ ಸಮಾಜಗಳಲ್ಲಿ ಆರೋಗ್ಯ, ಶಿಕ್ಷಣ ಮತ್ತು ಕೌಶಲ್ಯ ಅಭಿವೃದ್ಧಿ ಕಾರ್ಯಕ್ರಮ ನಡೆಯುತ್ತಿದೆ. ಈ ಸಾಧನೆಯನ್ನು ಕಡೆಗಣಿಸಲಾರದು. ಒಂದು ಸಂಘಟನೆ ಕೇವಲ ರಾಜಕೀಯ ಉದ್ದೇಶಕ್ಕಾಗಿ ಮಾತ್ರ ಕೆಲಸ ಮಾಡುತ್ತಿಲ್ಲ ಎಂದು ಈ ಸಾಧನೆಗಳು ಸಾರುತ್ತಿವೆ. ಯಾವ ಸಂಘಟನೆ ನ್ಯಾಯಾಲಯದ ಪರೀಕ್ಷೆಯಲ್ಲಿ ಗೆದ್ದು ಬರುತ್ತದೋ ಅದು ಬಲಗೊಳ್ಳುತ್ತದೆ ಮತ್ತು RSS ಅದು ಮಾಡಿ ತೋರಿಸಿದೆ. ನಿಷೇಧ 1948 ಗಾಂಧೀಜಿ ಹತ್ಯೆ ನಂತರ ಜನವರಿ 1948ರಲ್ಲಿ ಭಾರತ ಸರ್ಕಾರ RSS ಮೇಲೆ ನಿಷೇಧ ಹೇರಿತು. RSS ಈ ನಿಷೇಧ ಪ್ರಶ್ನಿಸಿತು. ನ್ಯಾಯಾಂಗ ಪ್ರತಿಕ್ರಿಯೆ ಮತ್ತು ಮಾತುಕತೆ ನಂತರ 1943ರಲ್ಲಿ ನಿಷೇಧ ತೆರವಾಯಿತು. ಸರ್ಕಾರ RSS ಕ್ರಿಮಿನಲ್ ಸಂಘಟನೆಗಳ ಎಂದು ಸಾಬೀತು ಮಾಡಲಿಲ್ಲ. ಇಂದಿರಾ ಗಾಂಧಿ ಅವರು ತುರ್ತು ಪರಿಸ್ಥಿತಿ ಹೇರಿದ್ದಾಗ 1975-77ರ ಇಂದಿರಾ ಗಾಂಧಿ ಅವರ ತುರ್ತು ಪರಿಸ್ಥಿತಿಯಲ್ಲಿ RSS ಮೇಲೆ ನಿಷೇಧ ಹೇರಲಾಯಿತು. ಸಾವಿರಾರು ಸ್ವಯಂ ಸೇವಕರು ಜೈಲು ಪಾಲಾದರು. ಆದರೆ 1977ರಲ್ಲಿ ಜನತಾ ಪಕ್ಷ ಅಧಿಕಾರಕ್ಕೆ ಬಂದಾಗ ನಿಷೇಧ ತೆರವಾಯಿತು. 1992ರಲ್ಲಿ ಬಾಬ್ರಿ ಮಸೀದಿ ಧ್ವಂಸದ ನಂತರ ನರಸಿಂಹರಾವ್ ಅವರು RSS ಮೇಲೆ ನಿಷೇಧ ಹೇರಿದರು. ಆದರೆ 1993ರಲ್ಲಿ ಮಧ್ಯಪ್ರದೇಶ ಮತ್ತು ರಾಜಸ್ಥಾನ ಹೈಕೋರ್ಟ್ಗಳು ನಿಷೇಧ ರದ್ದು ಮಾಡಿದವು. ಕೇಂದ್ರ ಸರ್ಕಾರ ಸುಪ್ರೀಂ ಕೋರ್ಟ್ಗೆ ಹೋಗಲಿಲ್ಲ. ಗಳಿಂದ ಒಂದು ಸತ್ಯ ಹೊರಬರುತ್ತದೆ. ಭಾರತೀಯ ನ್ಯಾಯಾಲಯಗಳು RSS ಮೇಲಿನ ನಿಷೇಧವನ್ನು ಸಮರ್ಥಿಸಿಕೊಳ್ಳಲಿಲ್ಲ. ಸಾಕಷ್ಟು ಕಾನೂನು ಆಧಾರದ ಮೇಲೆ ನಿಷೇಧ ಸಾಧ್ಯವಿಲ್ಲ ಎಂದು ಯಾವುದೇ ಸಂಘಟನೆಯನ್ನು ನಿಷೇಧಿಸುವ ಅಧಿಕಾರ ಸರ್ಕಾರಕ್ಕಿದೆ. ಆದರೆ ಆ ನಿಷೇಧ ನ್ಯಾಯಾಂಗ ಪರೀಕ್ಷೆಯಲ್ಲಿ ಉಳಿಯಬೇಕು. ತನ್ನ ಪರ ವಾದ ಮಂಡಿಸಲು ಅವಕಾಶ ಕೊಡಲಾಗುತ್ತದೆ. ಕೇವಲ ರಾಜಕೀಯ ಭಿನ್ನಾಭಿಪ್ರಾಯದಿಂದ ಒಂದು ಸಂಘಟನೆಯನ್ನು ಮುಚ್ಚಲು ಸಾಧ್ಯವಿಲ್ಲ. ಆರ್ಟಿಕಲ್ 19 ಇದನ್ನು ಸ್ಪಷ್ಟವಾಗಿ ನಿರ್ಬಂಧಿಸುತ್ತದೆ. ಕಾಂಗ್ರೆಸ್ ಅಥವಾ ಯಾವುದೇ ಪಕ್ಷ
ನಮಗೆ ಆರ್ಎಸ್ಎಸ್ ಇಷ್ಟವಿಲ್ಲ ಎಂದು ಹೇಳಿ ನಿಷೇಧ ಮಾಡಲಾಗದು. ನ್ಯಾಯಾಲಯಗಳು ಅಂತಹ ನಿಷೇಧವನ್ನು ತಳ್ಳಿ ಹಾಕುತ್ತವೆ ಎಂದು ಇತಿಹಾಸ ಸಾಬೀತು ಮಾಡಿದೆ. ಪ್ರಜಾಪ್ರಭುತ್ವದಲ್ಲಿ ಒಂದು ಚಿಂತನೆ ಅಥವಾ ಸಂಘಟನೆಯನ್ನು ಕಾನೂನುಬದ್ಧವಾಗಿ ಅಳಿಸಿ ಹಾಕುವುದು ಸಾಧ್ಯವಿಲ್ಲ. ಕಾನೂನುವಿನ ನಾಶ ಮಾಡಲಾಗದು. ಅದಕ್ಕೆ ಉತ್ತರ ಮತ್ತೊಂದು ಚಿಂತನೆ ಮಾತ್ರ. ಪ್ರಜಾಪ್ರಭುತ್ವದ ಈ ಸತ್ಯ ಅರ್ಥ ಮಾಡಿಕೊಂಡಿದೆ. ಕಾಂಗ್ರೆಸ್ ಆರ್ಎಸ್ಎಸ್ ನಿರ್ಮೂಲನೆ ಘೋಷಣೆ ರಾಜಕೀಯ ಪ್ರಚಾರ ಹೌದು. ಕಾಂಗ್ರೆಸ್ ನಾಯಕರು ಆರ್ಎಸ್ಎಸ್ ನಿರ್ಮೂಲನೆ ಎಂದು ಹೇಳುವಾಗ ಅದು ಕಾನೂನು ಭಾಷೆ ಅಲ್ಲ, ರಾಜಕೀಯ ಭಾಷೆ. ಯಾಕೆಂದರೆ ಕಾನೂನು ಮಾರ್ಗದಲ್ಲಿ ಆರ್ಎಸ್ಎಸ್ ಅನ್ನು ನಿರ್ಮೂಲನೆ ಮಾಡಲು ಅಗತ್ಯ ಸಾಕ್ಷ್ಯ ಮತ್ತು ಕಾನೂನು ಆಧಾರ ಇದು ಯಾವ ಪಕ್ಷದ ಬಳಿಯೂ ಇಲ್ಲ. ಪ್ರಭುತ್ವದ ರಾಷ್ಟ್ರದಲ್ಲಿ 60 ಲಕ್ಷಕ್ಕೂ ಹೆಚ್ಚು ಸ್ವಯಂ ಸೇವಕರ ಸಂಘಟನೆಯನ್ನು ನಿರ್ಮೂಲನೆ ಮಾಡುವ ಪ್ರಯತ್ನ ತೀವ್ರ ರಾಜಕೀಯ ಮತ್ತು ಕಾನೂನು ಪ್ರತಿರೋಧ ಎದುರಿಸಬೇಕಾಗುತ್ತದೆ. ಆರ್ಎಸ್ಎಸ್ ಮತ್ತು ಯಾವುದೇ ಸಂಘಟನೆ ಕಾನೂನು ಚೌಕಟ್ಟಿನಲ್ಲಿ ಕಾರ್ಯನಿರ್ವಹಿಸಬೇಕು. ಅದರ ಅಂಗ ಸಂಸ್ಥೆಗಳ ಚಟುವಟಿಕೆಗಳಿಂದ ಮೂಲಭೂತ ಹಕ್ಕುಗಳನ್ನು ಉಲ್ಲಂಘನೆ ಆದಲ್ಲಿ ಆ ನಿರ್ದಿಷ್ಟ ಉಲ್ಲಂಘನೆ ವಿರುದ್ಧ ಕ್ರಮ ಕೈಗೊಳ್ಳುವ ಅಧಿಕಾರ ಸರ್ಕಾರಕ್ಕಿದೆ. ಆದರೆ ಇಡೀ ಸಂಘಟನೆ ನಿರ್ಮೂಲನೆ ಬೇರೆವೆಯ ವಿಷಯ. ಮುಖ್ಯಮಂತ್ರಿ ಪ್ರಿಯಾಂಕಾ ಖರ್ಗೆ ಅವರು ಆರ್ಎಸ್ಎಸ್ ವಿರೋಧಿ ನಿಲುವಿಗೆ ಹೆಸರಾಗಿದ್ದಾರೆ. ಆದರೆ ಗೃಹ ಸಚಿವರಾಗಿ ಅವರ ಅಧಿಕಾರ ಸಂವಿಧಾನ ಮತ್ತು ಕಾನೂನಿನ ಚೌಕಟ್ಟಿಯಲ್ಲಿಯೇ ಇರುತ್ತದೆ. ಆರ್ಎಸ್ಎಸ್ ಒಂದು ಕಾನೂನುಬದ್ಧ ಸಂಘಟನೆ ಮತ್ತು ಅದರ ಸ್ವಯಂ ಸೇವಕರ ಮೇಲೆ ಕಾನೂನು ಆಧಾರವಿಲ್ಲದೆ ಕ್ರಮ ಕೈಗೊಳ್ಳಲು ಸಾಧ್ಯವಿಲ್ಲ ಆಗುತ್ತದೆ ಮತ್ತು ನ್ಯಾಯಾಲಯದ ತಕ್ಷಣ ಮಧ್ಯಪ್ರವೇಶ ಮಾಡುತ್ತದೆ. ರಾಜಕೀಯ ವಿರೋಧ ಇದ್ದಾಗ ಪೊಲೀಸ್ ವ್ಯವಸ್ಥೆ ದುರುಪಯೋಗ, ಸಣ್ಣ ಪ್ರಕರಣಗಳಲ್ಲಿ ಅನಗತ್ಯ ತನಿಖೆ, ಪರವಾನಗಿ ವಿಳಂಬ ಮುಂತಾದ ಪರೋಕ್ಷ ತೊಂದರೆ ಎಂದು ರಾಜಕೀಯ ಇತಿಹಾಸ ಹೇಳುತ್ತದೆ. ಆದ್ದರಿಂದ ಆರ್ಎಸ್ಎಸ್ ಕಾರ್ಯಕರ್ತರು ತಮ್ಮ ಚಟುವಟಿಕೆಗಳಲ್ಲಿ ಕಾನೂನು ಪ್ರಕ್ರಿಯೆ ಸಂಪೂರ್ಣವಾಗಿ ಪಾಲಿಸಿ ಸಂಘಟಿತರಾಗಿ ಕಾರ್ಯನಿರ್ವಹಿಸುತ್ತಾರೆ. ಯಾವ ಗೃಹ ಮಂತ್ರಿಯೂ ಅವರಿಗೆ ತೊಂದರೆ ಕೊಡಲು ಸಾಧ್ಯವಿಲ್ಲ ಎಂಬುದು ಸಂವಿಧಾನ ನೀಡಿರುವ ಭರವಸೆ. ಇಲ್ಲಿ ಒಂದು ಮಹತ್ವದ ಪ್ರಶ್ನೆ ಹೇಳುತ್ತದೆ: ಕಾಂಗ್ರೆಸ್ ಏಕೆ ಆರ್ಎಸ್ಎಸ್ ನಿರ್ಮೂಲನೆ ಎಂದು ಹೇಳುತ್ತಿದೆ? ಇದು ರಾಜಕೀಯ ಕ್ಷೇತ್ರದಲ್ಲಿ ಒಂದು ಸಾಮಾನ್ಯ ತಂತ್ರ. ಆರ್ಎಸ್ಎಸ್ ಅನ್ನು ಶತ್ರು ಎಂದು ಬಿಂಬಿಸಿ ತನ್ನ ಮತದಾರರನ್ನು ಒಂದೆಡೆ ಸಂಘಟಿಸುವ ತಂತ್ರ. ಅದೇ ರೀತಿ ಬಿಜೆಪಿ ಕಾಂಗ್ರೆಸ್ ವಿರುದ್ಧ ಬಳಸುವ ಭಾಷೆ ಕೂಡ ಅದೇ ಮಾದರಿಯದ್ದು. ಆದರೆ ಒಂದು ಪ್ರಜ್ಞಾವಂತ ಪ್ರಜಾಪ್ರಭುತ್ವದ ಮತದಾರ ಈ ಭಾಷೆ ಹಿಂದಿರುವ ರಾಜಕೀಯ ಅಜೆಂಡ ಅರ್ಥ ಮಾಡಿಕೊಳ್ಳಬೇಕು. ಒಂದು ಸಂಘಟನೆಯ ನಿರ್ಮೂಲನೆ ಘೋಷಣೆ ಮಾಡುವ ಪಕ್ಷ ತನ್ನ ಸ್ವಂತ ಸಾಧನೆ ಏನೆಂದು ಕೇಳಬೇಕಾಗುತ್ತದೆ. ಪ್ರಬಲ ಪ್ರಜಾಪ್ರಭುತ್ವದಲ್ಲಿ ಇಲ್ಲಿ ಆರ್ಎಸ್ಎಸ್ ಇರಬೇಕೇ ಬೇಡವೇ ಎಂಬ ನಿರ್ಧಾರ ಮಾಡಲ್ಪಡಬೇಕಾದುದು ನ್ಯಾಯಾಲಯಗಳಿಂದ ಮತ್ತು ಸಾರ್ವಜನಿಕ ಭಿನ್ನಾಭಿಪ್ರಾಯಗಳಿಂದ, ರಾಜಕೀಯ ಪಕ್ಷಗಳ ಘೋಷಣೆಗಳಿಂದ ಅಲ್ಲ. 65%ಕ್ಕೂ ಹೆಚ್ಚು ಜನ 35 ವರ್ಷದ ಒಳಗಿದ್ದಾರೆ. ಈ ಯುವ ಭಾರತ ಆರ್ಎಸ್ಎಸ್ ನ ಶಾಖೆ ಪದ್ಧತಿ ಮತ್ತು ಚಿಂತನೆಗೆ ಆಕರ್ಷಿತರಾಗಿದ್ದಾರೆ. ಮಾದರಿಯನ್ನು ಡಿಜಿಟಲ್ ಯುಗಕ್ಕೆ ಹೊಂದಿಕೊಳ್ಳಬೇಕಾಗುತ್ತೆ. ಶಾಖೆ ಪದ್ಧತಿ ಡಿಜಿಟಲ್ ಯುಗದಲ್ಲಿ ಎಷ್ಟು ಪ್ರಭಾವಿ ಉಳಿಯಬಹುದು ಎಂಬ ಪ್ರಶ್ನೆ ಇದ್ದೇ ಇದೆ. ಜಾತಿ ತಾರತಮ್ಯ ಮುಂತಾದ ಸಮಸ್ಯೆಗಳ ಬಗ್ಗೆ ಆರ್ಎಸ್ಎಸ್ ಇನ್ನಷ್ಟು ಸ್ವಲ್ಪ ನಿಲುವು ತಾಳಬೇಕಾಗುತ್ತದೆ. ಹಿಂದೂ ಸಮಾಜದ ಒಗ್ಗಟ್ಟು ಸಾಧಿಸಲು ನಿರ್ಮೂಲನೆ ಅತ್ಯಂತ ಮಹತ್ವದ ಕ್ರಮ ಎಂದು ಬಾಬಾ ಸಾಹೇಬ್ ಅಂಬೇಡ್ಕರ್ ಹೇಳಿದ್ದಾರೆ. ಆರ್ಎಸ್ಎಸ್ ಸ್ವಯಂ ಸೇವಕರ ಸಂಘ, ಭಕ್ತಿ ಮತ್ತು ಶಿಸ್ತು ರಾಷ್ಟ್ರ ಭದ್ರತೆಯ ಕ್ಷೇತ್ರದಲ್ಲಿ ಒಂದು ಸ್ವಯಂ ಸೇವಾ ಶಕ್ತಿಯಾಗಬಹುದು. ವಿಪತ್ತು ನಿರ್ವಹಣೆಗೆ ಮತ್ತು ಸಮಾಜ ಸೇವೆಯಲ್ಲಿ ಇದು ಈಗಾಗಲೇ ಸಾಬೀತು ಮಾಡಲಾಗಿದೆ. ಉಳಿದುಕೊಂಡ ಒಂದು ಸಂಘಟನೆಯನ್ನು ಘೋಷಣೆಗಳ ಮೂಲಕ ಅರ್ಥ ಮಾಡಿಕೊಳ್ಳಲಾಗದು, ಅದನ್ನು ನಾಶ ಮಾಡಲು ಆಗದು. ಒಂದು ಚಿಂತನೆಯನ್ನು ಕೊಲ್ಲಲು ಕಾನೂನು ಸಾಲದು. ಭಾರತ ಉಳಿಯಬೇಕಾದರೆ ಅದರ ಮಹತ್ವ ಉಳಿಯಬೇಕು. ಯಾವ ಸಂಘಟನೆಯೂ ಈ ಬಹುಮತಕ್ಕೆ ಧಕ್ಕೆ ತರಬಾರದು. ಅದೇ ಸಮಯದಲ್ಲಿ ಯಾವ ರಾಜಕೀಯ ಪಕ್ಷವು ಒಂದು ಸಂಘಟನೆಯ ನಿರ್ಮೂಲನೆ ಘೋಷಿಸಿ ತನ್ನ ರಾಜಕೀಯ ಬೇಳೆಯನ್ನು ಬೆಳೆಸಿಕೊಳ್ಳಬಾರದು. ಭಾರತದ ಸಂವಿಧಾನದ ಎಲ್ಲ ಸಂಘಟನೆಗಳಿಗೂ ಒಂದೇ ರೀತಿ ಅನ್ವಯವಾಗುತ್ತದೆ. ಕಾನೂನಿನ ಮುಂದೆ ಆರ್ಎಸ್ಎಸ್ ಆಗಲಿ, ಕಾಂಗ್ರೆಸ್ ಆಗಲಿ, ಬಿಜೆಪಿ ಆಗಲಿ ಎಲ್ಲರೂ ಸಮಾನ. ಆ